ಎಲ್ಲಿಗೂ ನಮಸ್ತೆ. 1997 ಐ ಥಿಂಕ್, ಅವಾಗಷ್ಟು ನಾನು ಜಸ್ಟ್ ಔಟ್ ಆಫ್ ಎಂಜಿನಿಯರಿಂಗ್ ಐ ಗೆಸ್. ಆವಾಗ ರಿಲೀಸ್ ಆದಂಥ ಒಂದು ಸಿನಿಮಾ ಅಬ್ಬಾಯಿ ನಾಡು ಅವರ ಬ್ಯಾನರಲ್ಲಿ. ಈಗ ಬಾಮ ಹರೀಶ್ ನಿಮ್ಮ ಎಂಟೈರ್ ತಂಡದ ಮೂಲಕ ಬರ್ತಾ ಇದೆ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಬಟ್ ಬಾಮ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದಿರಿ, ಈ ಕಾರಣ ಗೊತ್ತಾಗಿಲ್ಲ. ಮೈಕ್ ಕೊಡಿ ಸರ್. ಇನ್ನು ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಅಂದರೆ ಒಳ್ಳೊಳ್ಳೆ ರೇಟ್ ಕೊಡ್ತು ಅಂತೀರಾ ಸರ್? ತಮ್ಮ ಆಶೀರ್ವಾದದಿಂದ ಖಂಡಿತ ನಿಮ್ ದುಡ್ಡು. ಸೊ ಈಗ ಬಾಮ ಹರೀಶ್ ಸ್ಟೇಜ್ ಮೇಲೆ ಕಮಿಟ್ ಆಗ್ತಾ ಇದಾರೆ, ಎಲ್ಲ ನಿರ್ಮಾಪಕರು ಒಳ್ಳೊಳ್ಳೆ ರೇಟ್ ಕೊಟ್ಟು ತಗೊಂತಾರ ಅಂತ, ಅಥವಾ ಫ್ರೀ ಕೊಡ್ಬೇಕಾ ಸರ್? ಅಲ್ಲ, ಅದು ನೋಡ್ಕೊಂಡು ತೆಗಿತೀನಿ. ಏನ್ ನೋಡ್ಕೊಂಡು? ಆಡಿಯೋ ನೋಡ್ಕೊಂಡು, ಮ್ಯೂಸಿಕ್ ನೋಡ್ಕೊಂಡು ಮಾಡೋಣ. ಈಗ ಇಲ್ಲಿ ಒಳ್ಳೊಳ್ಳೆ ಆನಂದ್ ಆಡಿಯೋ ಅಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ತಾವು ಓಪನ್ ಮಾಡಿದಿರೋದು ಏನೋ ಒಂದು ಕಾರಣ ಇರ್ಬೇಕಲ್ಲ. ಇಲ್ಲ, ಕಾರಣ ಅಂದ್ರೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಪ್ಲಾಟ್ಫಾರ್ಮ್ ಇಲ್ಲ ಸರ್. ಹಂಗಾಗಿ ತಗೊಳ್ತಿರೋಂಥ ಪಿಕ್ಚರ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡೋಣ ಅಂತೇಳಿ ನಾನು. ಅಂದ್ರೆ ಅವ್ರು ಒಂದ್ಸತಿ ಎಲ್ಲಾ ಕಡೆ ಹೋಗಿ ಬನ್ನಿ, ತಗೊಂಡಿಲ್ಲ ಅಂದ್ರೆ ನಾನು ತಗೋತೀನಿ ಅಂತ ಹಂಗಿರ್ಬಾರ್ದು. ಬನ್ನಿ, ನನ್ನ ಹತ್ರ ದುಡ್ಡಿದೆ, ನಾನು ತಗೋತೀನಿ ಅನ್ಬೇಕು ಅಲ್ವೇ? ಖಂಡಿತ. ಇಲ್ಲಿ ಯಾರಾದ್ರೂ ನಿರ್ಮಾಪಕರಿದ್ರೆ, ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದ್ರೆ ಹೋಗಿ ಬಾಮ ಹರೀಶ್ ಅವ್ರು ಕೊಡ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ. ಊರು ಬಿಟ್ಟು ಊರು ಬರಬೇಕು ಪ್ರತಿ ಸಲ. ಈ ಸಮ್ಟೈಮ್ಸ್ ಹೇಳ್ತೀವಲ್ಲ, ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ವರ್ಷಗಳ ಹಿಂದೆ. ಮಾಡಿಲ್ಲ ಅಂದಾಗ ನೋಡಿ, ಮದೆ ಕರೀತಾ ಇರ್ತಾರೆ. ಎಲ್ಲ GT ಮಾಲ್ ಬಿಟ್ರೆ ಪಕ್ಕ ಮಾಲ್ಗಳೇ ಇಲ್ವಾ? ಅಲ್ಲಿ ಬನ್ನಿ ಹತ್ರದಲ್ಲಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ, ತಾಯಿಯ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾಸ್ ಸೀಯಿಂಗ್ ಆನ್ ಸ್ಟೇಜ್. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ವೆರ್ ಆರ್ ಯು ಸರ್? ಸೊ ಥ್ಯಾಂಕ್ ಯು ಸರ್. ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಚರ್. ಅದರ ಅವಶ್ಯಕತೆ ಇಲ್ಲ, ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಜೆಸ್ಚರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ವಿಶ್ ಯುವರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಏನಕ್ಕಲ್ಲ ಅಂದ್ರೂ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ, ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಡಿಸರ್ವ್ ಅದು ಸಿಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಆಲ್. ಆ್ಯಂಡ್ ಬಾಮ ಹರೀಶ್ ನೋಡಿ, ಅದು ಏನು ಇಷ್ಟೊಂದು ತಮಾಷೆ ಮಾಡೋದು, ಅದು ಬೇರೆ ವಿಚಾರ. ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಕನ್ನಡ ನಿರ್ಮಾಣ ಆಗ್ತಾ ಇರೋದು ಎಷ್ಟೋ ಸಿನಿಮಾಗಳಿಗೆ ನಿಮ್ಮದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಲಿ. ಅವರೇ ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. And then also he is such a superstar of entire India. I'm so happy that we are here with him today. I'm in fact nervous so much, I'm forgetting my words today because of his presence. Definitely it's not easy to speak in front of such a huge star. We have to recollect and collect all our guts to say something actually. So first of all, I'm extremely thankful for all the media and everybody who's gathered here to support us. And what I would like to say regarding my music is, just like that, I used to sing at home, but I'm not a trained singer. But as usual, sometimes any kind of Kannada music, Rajkumardu, ಅವ್ರದ್ದು ಎಲ್ಲ ಹಾಡ್ತಾ ಇರ್ತಿದ್ದೆ. ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ ಅಂತಂದರೆ, ನನಗೆ ಹಾಡಬೇಕು ಅಂತ ಅಂದ್ಬಿಟ್ಟು ಅನಿಸ್ತು. ನಾನು ಅವಾಗ ಬಾಮ ಹರೀಶ್ ಹತ್ರ ಹೇಳಿದೆ, ಹೀಗೆ ನನಗೆ ಹಾಡಲಿಕ್ಕೆ ಏನೋ ಕಾನ್ಫಿಡೆನ್ಸ್ ಇದೆ, ಟ್ರೈ ಮಾಡ್ತೀನಿ, ನೀವು ನೋಡಿ ಇಷ್ಟ ಆದರೆ ನಂದು ತಗೊಳ್ಳಿ ಅಂತ ಹೇಳಿದೆ. ಆವಾಗ ಅವರು ಹಾಡಿದ್ಮೇಲೆ, ಮೇಡಮ್ ಸರಿ ಇದೆ, ನಿಮ್ಮ ವಾಯ್ಸ್ಗೆ ಅದಕ್ಕೆ ಸೂಟ್ ಆಗುತ್ತೆ, ಇರಲಿ ಅಂತಂದರು. ಹಾಗಾಗಿ ನಾನು ಮ್ಯೂಸಿಷಿಯನ್ ಇದ್ರ ಸಾಂಗ್ ಹೇಳಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಆ್ಯಕ್ಟಿಂಗ್ ಅಂತ ಏನಂದರೆ, ನಾನು ವೆನ್ ಐ ವಾಸ್ ವೆರಿ ಯಂಗ್, ಸಮಥಿಂಗ್ ಲೈಕ್ 20 ಅನಿಸುತ್ತೆ, 19-20, I had an offer for a movie, but that time I had no confidence or nothing. I'm from such a conservative family, ಏನು ನನಗೆ ಅದ್ರ ಬಗ್ಗೆ ಹೇಳೋಕ್ಕೆ ಭಯ, ಎಸ್ ಅನ್ನೋ ಕೂಡ. ಹಾಗಾಗಿಬಿಟ್ಟು ಸುಮ್ಮನೆ ಅದ್ರ ಬಿಟ್ಬಿಟ್ಟು ದೆನ್ ಎಜುಕೇಷನ್ ಲೈನ್. ದೆನ್ ಐ ಮೆಟ್ ಮೈ ಹಸ್ಬೆಂಡ್. he is from North India, basically I am a Karnataka, I am from Chikmagalur. ಆಮೇಲೆ ಹಾಗಾದ್ಮೇಲೆ ಮೀಟ್ ಆದಾಗ ನಾವಿಬ್ಬರು ವಿ ಜಸ್ಟ್ ಸ್ಟಾರ್ಟೆಡ್ ದ ಕಾಲೇಜ್ ಟುಗೆದರ್. ಹಾಗಾಗಿ ನಾನು ಎಜುಕೇಷನ್ ಲೈನಲ್ಲಿ ಹೋಗ್ಬಿಟ್ವಿ. ದೆನ್ ಹೀ ಸ್ಪೀಕ್ಸ್ ಕನ್ನಡ ಸೋ ವೆಲ್.
ಅಂತಂದರೆ ನಾನು ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ ಈಗ ಅವ್ರಿಗೆ. ಹಾಗಾಗಿ ಆ್ಯಕ್ಚುಲಿ ಸೊ ಏನಂತಂದರೆ ಇವತ್ತು ಬಹಳ ಖುಷಿ ಸಮಾರಂಭ, ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದು. ಮತ್ತು ಜೊತೆಯಲ್ಲಿ ಇವತ್ತು ಎಷ್ಟಂದರೆ ನನಗೆ ಹೇಳೋಕ್ಕಾಗ್ತಿಲ್ಲ, ಕಿಚ್ಚ ಸುದೀಪ್ ಅವರು ಇದ್ದಾರೆ, ಎಂಥ ಸೂಪರ್ ಸ್ಟಾರ್ ಅಭಿನಯ ಚಕ್ರವರ್ತಿ ಅವ್ರು ಬಂದು ನಮ್ಮ ಅಕೇಶನ್ಗೆ ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ. ನೋಡಿದ್ದೀರ ಅವ್ರ ಆ್ಯಟಿಟ್ಯೂಡ್ ಸ್ಟೈಲ್ ಎಲ್ಲ ಹೇಗಿತ್ತು ಅದರಲ್ಲಿ, ಎಷ್ಟು ಸಿಂಪಲ್ ಆಗಿ ಬಟ್ ವೆರಿ ಅಟ್ರಾಕ್ಟಿವ್ ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು ಅಂಥವ್ರ ಜೊತೆ ಬಂದು ನಾವಿಲ್ಲಿ ಎದುರಿಗೆ ನಿಂತ್ಕೊಂಡು ನೋಡ್ತಿದ್ದೀವಿ ಅನ್ನೋದೇ ಒಂದು ಭಾರಿ ಖುಷಿ. ನಾನು ಅದನ್ನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅವರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ಯಾವ ಪಿಕ್ಚರ್ ಅವರು ಸುದೀಪ್ ಸರ್ನ ನೋಡಿ ಯಾವ ಸಿನಿಮಾ ಶೂಟಿಂಗ್ ನೀನು ಹೇಳ್ತೀರಲ್ವಾ ಅದು? ಆ್ಯಕ್ಚುಲಿ ಹೇಗಾಯ್ತಂದ್ರೆ ಇವ್ರು ನನ್ನ ಫ್ರೆಂಡು, ಶೀ ಈಸ್ ಮೈ ಯಂಗ್ ಫ್ರೆಂಡ್ ಆ್ಯಕ್ಚುಲಿ. ಸೊ ಏನಾಯಿತು ಅಂದರೆ ನಾವು ಹಾಗೆ ತುಂಬ ವರ್ಷದಿಂದ ಜೊತೇಲಿ ಮೀಟ್ ಮಾಡ್ತಾ ಇದ್ವಿ. ಆಮೇಲೆ ಇವರು ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಅಂತ ಅಂದರು, ಮೇಡಮ್ ಮಾಡೋಣ ಅಂತ. ಆಮೇಲೆ ಇದು ತಾಯವ್ವ ಅಂತಿದೆ, ನಿಮಗೆ ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದರು. ನಾನು ಓಕೆ, ಇವರು ಡೌಟ್ಫುಲ್ ಆಗಿದ್ದರು, ಅವ್ರು ಮಾಡೇ ಇಲ್ವಲ್ಲ ಹೇಗೆ ಏನು ಅಂತ. ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದರು. ಲುಕ್ ಟೆಸ್ಟ್ ಮಾಡಿದಾಗ ಅಲ್ಲಿ ಹಾಕಿದ್ರಲ್ಲ, ಅದು ಫಸ್ಟ್ ಡೇ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲ ಕೊಟ್ಟೆ, ಮತ್ತು ಐ ಆಮ್ ನಾಟ್ ವೆರಿ ಕ್ಯಾಮ್ರಾ ಕಾನ್ಷಿಯಸ್. ಹಾಗಾಗಿಬಿಟ್ಟು ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀನಿ, ಯಾಕೆಂದರೆ ಕಿಚ್ಚ ಸುದೀಪ್ ಅವ್ರು ಎದುರಿಗಿದ್ದಾರೆ, ಸಿಕ್ಕಾಪಟ್ಟಾಗಿ ಭಯ ಆಗ್ತಾ ಇದೆ. ಆಮೇಲೆ ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಕಾನ್ಷಿಯಸ್ ಇಲ್ಲ, ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಮಾಡಿ ನಿಮಗೆ ಅಂತ ತುಂಬ ಇವರಿಬ್ಬರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ಟರು. ಹಾಗಾಗಿ ಮೂವಿ ತಾಯವ್ವ ಮೂವಿ ಬಂತು. ಇದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜನರಲಿ ಸ್ಟೂಡೆಂಟ್ಸ್ ನರ್ವಸ್ ಆಗ್ತಾರೆ ವೈಸ್ ಚಾನ್ಸಲರ್ ಮುಂದೆ, ಇವತ್ತು ಅದು ಒಳ್ಳೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಐ ಆಮ್ ಹ್ಯಾಪಿ ಫಾರ್ ದಟ್. ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇದು. ವೆನ್ ಯು ಮೀಟ್ ಅ ಹ್ಯೂಜ್ ಸ್ಟಾರ್ ಯಾವ ತರ ಆಗುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್, ಆ ಇಮೋಷನ್ಸ್, ಐ ಆಮ್ ರಿಯಲಿ ಎಂಜಾಯಿಂಗ್ ದಟ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಪದ್ಮಾವತಿ ಚಂದ್ರಶೇಖರ್ ಅವರೇ, ಗೀತಾ ಅವ್ರು ಹೇಳಿರೋ ಹಾಗೆ ನೀವು ಅವರ ಯಂಗ್ ಫ್ರೆಂಡ್, ತಾಯವ್ವ ಜರ್ನಿ ಹೇಗೆ ಶುರುವಾಯಿತು ನಿಮ್ಮ ಮಾತು? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಖ್ಯಾತ ಚಲನಚಿತ್ರ ನಟರಾದಂಥ ಕಿಚ್ಚ ಸುದೀಪ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ಹಾಗೆ ಇಲ್ಲಿ ಬಂದಿರೋಂಥ ಓಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ. ಮತ್ತು ಇಲ್ಲಿ ಸಂಗೀತ ನಿರ್ದೇಶಕರಾದಂಥ ಆರ್ಯನ್ ಸರ್ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸಿದ್ದಾರೆ. ಆ ಸಂಗೀತವನ್ನು ನಮ್ಮ ಬಾಮಾ ಹರೀಶ್ ಅವ್ರದ್ದು ಹೊಸದಾಗಿ ಸ್ಥಾಪನೆ ಆಗಿರುವಂಥ ಬಾಮಾ ಹರೀಶ್ ಆಡಿಯೋಸಲ್ಲಿ ರಿಲೀಸ್ ಆಗ್ತಿರೋದು, ಮತ್ತು ನಮ್ಮ ಲಕ್ಕಿ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಇನಾಗ್ರೇಷನ್ ಮಾಡ್ತಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಇದೇ ರೀತಿ ನಮ್ಮ ತಾಯವ್ವ ಚಿತ್ರತಂಡದ ಮೇಲೆ ನಿಮ್ಮೆಲ್ಲರ ಪ್ರೋತ್ಸಾಹ, ಮಾಧ್ಯಮ ಮಿತ್ರ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸದಾ ಯಾವಾಗಲೂ ಇದೆ. ಕರ್ನಾಟಕ ನಂದಿ ಅವಾರ್ಡ್ಸ್ನ ಸಂಸ್ಥಾಪಕರಲ್ಲಿ ನೀವು ಕೂಡ ಒಬ್ಬರು. ಹಾಗಾಗಿ ತಾಯವ್ವ ಸಿನಿಮಾಗಾಗಿ ಖಂಡಿತ ನಾವೆಲ್ಲರೂ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅನಂತ ಆರ್ಯನ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಳ್ಳೆ ಸಿಂಗರ್ ಮುಂದೆ ಮಾತನಾಡ್ತಾ ಇದ್ದೀರಾ, ನಿಮ್ಮ ಮಾತು. ಎಲ್ಲರಿಗೂ ನನ್ನ ವಂದನೆಗಳು. ವಿಶೇಷವಾಗಿ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಯಾಕೆಂದರೆ ಏನು ಹೇಳಕ್ಕೆ ಉಳ್ದಿಲ್ಲ, ಹಾಡಲ್ಲೇ ಎಲ್ಲನೂ ಬರೆದ್ಬಿಟ್ಟಿದ್ದೀನಿ. ವೆಲ್ಕಮ್ ಯು ಸರ್. ಮತ್ತು ತಾಯವ್ವ ಒಂದು ವಿಶೇಷವಾದ ಚಿತ್ರ ನನಗೆ. ಯಾಕೆ ಅಂತಂದರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ, ಆದರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದರೆ ಇಟ್ಸ್ ಆಡ್ ಅನಿಸುತ್ತೆ. ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ಸನ್ನು ನಾವು ಟಾರ್ಗೆಟ್ ಮಾಡ್ತಿಲ್ಲ. ಬಟ್ ವಾಟ್ ಇಸ್ ದಟ್ ವಿ ಆರ್ ಟಾರ್ಗೆಟಿಂಗ್? ಏನು ಟಾರ್ಗೆಟ್ ಮಾಡ್ತಾ ಇದ್ದೀವಿ? ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು. ಸೊ ಇದರಲ್ಲಿ 11 ಬಿಟ್ ಸಾಂಗ್ಸ್ ಇದ್ದಾವೆ ಸರ್. 11 ಬಿಟ್ ಸಾಂಗ್ಸು ಎಲ್ಲ ಜಾನಪದ ಹಾಡುಗಳೇನೆ. ಜಾನಪದ ಹಾಡುಗಳು ಮತ್ತು ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇ ಆ ಒಂದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಏನು ಬರುತ್ತೆ ಮ್ಯೂಸಿಕ್ಕು, ಆ ಆರ್ಕೆಸ್ಟ್ರೇಷನ್ನೇ ಮಾಡಬೇಕಾಗಿತ್ತು. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ಇದನ್ನು ಬಿಟ್ಟು ನಮ್ಮ ಮೇಡಮ್ಮು, ಗೀತಾಪ್ರಿಯ ಮೇಡಮ್ಮು, ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು, ಅನಂತು ಇವ್ರು ಹಾಡ್ತಾರಂತೆ ಒಂಚೂರು ಕೇಳಿಸ್ಕೊ ಅನಂತು ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟರು ಆಫೀಸಲ್ಲಿ. ಅಣ್ಣ ಕೊಡಿ ಅಣ್ಣ ಕೇಳಿಸ್ಕೊತೀನಿ. ಕೇಳಿಸ್ಕೊಂಡೆ ಮೇಡಮ್ಮ ಪಾಪ ಹಾಡಿದ್ರು. ಪರವಾಗಿಲ್ಲ ಅಣ್ಣ, ರೇಂಜ್ ಎಲ್ಲ ಇದೆ, ಹಾಡ್ಬೋದು ಅಣ್ಣ, ಕರೆಸಿ ಅಣ್ಣ. ನೆಕ್ಸ್ಟ್ ಇಮಿಡಿಯೇಟಾಗಿ ಸ್ಟುಡಿಯೋಗೆ ಬಂದ್ವಿ. ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ. ಸಿನ್ಸ್ ಶಿ ಈಸ್ ಆನ್ ಅಮೆಚೂರ್ ಸಿಂಗರ್, ಅವರು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ ಮೇಡಮು, ಆದರೂ ಸಹ ಸ್ವಲ್ಪ ಟೈಮ್ ತೊಗೊಂಡು ಪಿಕಪ್ ಆಗಿ ತುಂಬ ಚೆನ್ನಾಗಿ ರೆಂಡಿಷನ್ ಮಾಡಿದ್ರು ಹಾಡುಗಳನ್ನ. ಸೊ ವಿ ವರ್ ವೆರಿ ಹ್ಯಾಪಿ. 11 ಹಾಡುಗಳನ್ನು ಪಾತ್ರನೇ ಹಾಡಬೇಕು ಅನ್ನೋದು
ನಮ್ಮ ಬಾಮ ಹರೀಶ್ ಅಣ್ಣ ಅವರು ಮೊದಲೇ ಹೇಳಿದರು ನನಗೆ, ಇದಕ್ಕೆ ರೆಡಿ ಆಗಿರಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ. ಆಯಿತು ಅಣ್ಣ ಅಂತ ಹೇಳಿ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು. ಇದನ್ನು ಮುಂಬೈಗೆ ಕಳಿಸಿ ಮಿಕ್ಸ್ ಮಾಸ್ಟರ್ ಮಾಡಿ ಈಗ ಔಟ್ಪುಟ್ಟು ನಿಮ್ಮ ಮುಂದೆ ನೆಕ್ಸ್ಟ್ ಬರಲಿದೆ. ತಮ್ಮ ಅನಿಸಿಕೆಗಳನ್ನ ತಾವು ಹೇಳಬೇಕು. ಮತ್ತು ಈ ಚಿತ್ರದ ವಿಚಾರವಾಗಿ ಇನ್ನೊಂದು ಏನಾದ್ರು ಹೇಳಬೇಕು ಅಂತಂದರೆ, ನನಗೆ ಸಿಗೋ ಬಹುತೇಕ ಸಿನಿಮಾಗಳು ಈಗ ಸಮಾಜಮುಖಿ ಸಿನಿಮಾಗಳೇ ಸಿಗ್ತಾ ಇದ್ದಾವೆ. ಈ ಹಿಂದೆ ತಾರಿಣಿ ಅಂತ ಒಂದು ಸಿನಿಮಾ ಮಾಡಿದೆ ಹೋದ ವರ್ಷ, ಅದಕ್ಕೆ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂತು. ಅದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೆ, ಸಿದ್ದು ಪೂರ್ಣಚಂದ್ರ ಅವರ ಡೈರೆಕ್ಷನಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೇ ಸಿನಿಮಾ. ಇದು ಅಷ್ಟೇ, ಈ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಭ್ರೂಣನ ವಿರೋಧಿಸುವಂಥ ಮನೋಭಾವದ ಬಗ್ಗೆ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಸಾತ್ವಿಕ್ ಪವನ್ ಸರ್ ಅಂತೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಮೇಡಮ್ ಅವ್ರ ಫಸ್ಟ್ ಮೂವಿ ಇದು ಆ್ಯಕ್ಟಿಂಗಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿ ಕಾಣುತ್ತೆ ಅಂದರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಐ ರಿಯಲಿ ಎಂಜಾಯ್ಡ್ ಹರ್ ಪರ್ಫಾರ್ಮೆನ್ಸ್. ನಾಟ್ ಓನ್ಲಿ ಹರ್, ದ ಹೋಲ್ ಟೀಮ್, ಒಬ್ಬರು ಅಷ್ಟೇ ಎಲ್ಲನೂ ಅಷ್ಟೇ ತುಂಬ ಅದ್ಭುತವಾಗಿ ಎಷ್ಟು ಪಾತ್ರ ಕೇಳುತ್ತೋ ಅಷ್ಟನ್ನು ರೆಂಡರ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್. ಈ ಒಂದು ತಾಯವ ಚಿತ್ರದ ತಂಡದ ಒಂದು ಭಾಗ ಆಗಿರೋದಕ್ಕೆ ನನ್ಗೆ ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಭಾವಿಸ್ಬೋದು. ಯಾಕಂದರೆ ಸಿನಿಮಾ ನೋಡಿದಾಗ ಯು ವಿಲ್ ಡೆಫಿನೆಟ್ಲಿ ಫೀಲ್ ದಟ್. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸಾಂಗ್ಸ್ ಬಗ್ಗೆ ಎಲ್ಲ ಹೇಳಿ ಆಯಿತು. ಮುಂದೆ ಹರೀಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇನ್ನೊಂದಂದ್ರೆ, ಇಲ್ಲಿ ತಾಯವ್ವನ ಮಗಳು ಬಂದಿರೋ ತರ ಕಾಣಿಸ್ತಾ ಇದೆ ನನಗೆ. ಸೊ ಹೇಗೆ ಅನ್ನಿಸ್ತು ಸರ್, ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಫಸ್ಟ್ ಟೈಮ್ ವೆನ್ ಐ ಕೇಮ್ ಟು ನೋ ಶಿ ಈಸ್ ಆ್ಯಕ್ಟಿಂಗ್, ಇಟ್ ವಾಸ್ ರಿಯಲಿ ಶಾಕ್ ಟು ಮಿ, ತುಂಬ ನನಗೆ. ಬಟ್ ಆಫ್ಟರ್ ಸೀಯಿಂಗ್ ಟುಡೇ ಪರ್ಫಾರ್ಮೆನ್ಸ್, real very sensitive issue she has taken up and working for that. Tumba ಸಂತೋಷ ಆಗ್ತಾ ಇದೆ. All the best. Saying good words. That's so sweet. Thank you so much sir. Thank you so much ma'am. Thank you ಮತ್ತೊಮ್ಮೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಒಂದು ಆಡಿಯೋ ಕಂಪ್ನಿ ಆಗಲಿಕ್ಕೆ ಮತ್ತು ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು. ಬಟ್ ಎಷ್ಟೋ ನಿರ್ಮಾಪಕರು ಭಾಳ ಶೋಷಿತರು, ಅಂದರೆ ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂತ ಆಡಿಯೋಗಳು ಇನ್ನೂ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಬಟ್ ಅವೆಲ್ಲ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು. ಬಟ್ ಇದು ಮುಖ್ಯ ಕಾರಣ, ಈ ಬಾಮ ಹರೀಶ್ ಆಡಿಯೋ ಹಾಕ್ಬೇಕಂತೇಳಿದ್ರೆ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಅವರು ಸರಿ ಅವ್ರಿಗೆ ಆಫೀಸಿಂದ ಫೋನ್ ಮಾಡಿದ್ರು, ಸರ್ ಇಲ್ಲ ನನಗೆ ಐಡಿಯಾ ಇಲ್ಲ, ನನಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ನನಗೆ ಅಂತ ನಾನು ಕೂಡ ಹೇಳ್ತೇನೆ. ಇಲ್ಲ ನಾವಿದ್ದೀವಿ ಅಂತೇಳಿ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಟೋಟ್ಲಿ ಟೀಮು ನನಗೆ ಸಾಥ್ ಕೊಟ್ಟು, ಆಮೇಲೆ ಇಮಿಡಿಯೇಟ್ ನನ್ನ ಕಸಿನ್ ಪದ್ಮಾವತಿ ಚಂದ್ರಶೇಖರ್ ಫೋನ್ ಮಾಡಿದೆ. ಅಮ್ಮ ಹಿಂಗಂತಾರೆ ಆಡಿಯೋ ಗಿರೀಶ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಅವ್ರ ಟೀಮ್ ಪ್ರದೀಪ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಆಡಿಯೋ ಕಂಪ್ನಿ ಮಾಡ್ತಾರಂತೆ, ಏನು ಏನು ಯಾವುದಕ್ಕೂ ಕೈ ಹಾಕ್ತಿದೆ, ಇದಕ್ಕೂ ಕೈ ಹಾಕ್ಬಿಡೋದು. ಸೊ ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ನಾನು ಎಸ್ ಅಂತೇಳಿ ಅವರ ನಮ್ಮ ಹೈಪ್ಲೆಕ್ಸ್ ಹೋಗಿ ಮಾತಾಡಿ, ಆಯಿತು ಇದೊಂದು ಆಟ ನೋಡೋಣ ಅಂತೇಳಿ ಬಂದಿದ್ದೀನಿ. ಮುಂದೆ ಭಗವಂತ ಇದ್ದಾನೆ. ಖಂಡಿತವೂ ಒಂದು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಒಂದು ನ್ಯಾಯ ಸಲ್ಲಿಸೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು ಖಂಡಿತವೂ. ಯಾಕಂದರೆ ತುಂಬ, ಯಾಕಂದ್ರೆ ನಾನು ಚೇಂಬಲ್ಲಿರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ಒಂದು 350-400 ಪಿಕ್ಚರ್ಸ್ ಆಗುತ್ತಮ್ಮ. ಅದರಲ್ಲಿ ರೈಟ್ಸ್ಗಳು ಕೆಲವು ತೊಗೊಳ್ಳೋದು ತುಂಬಾ ಕಮ್ಮಿ. ಬೆಂಗಳೂರಿಗೆ ಎಷ್ಟು ಒಂದು ಆನಂದ ಬೇರೆ ಬೇರೆ ಆಡಿಯೋ ಕಂಪ್ನಿಗಳು ತೊಗೊಳುತ್ತೆ. ಬಟ್ ಎಷ್ಟೋ ಚಿತ್ರ ನಿರ್ಮಾಪಕರಿಗೆ ಸಾಂಗ್ಸ್ಗಳು ಮಾಡಿರ್ತಾರೆ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರಲ್ಲ. ಸೊ ಹಂಗಾಗಿ ಇದೊಂದು ಸೃಷ್ಟಿ ಮಾಡೋಣ ಅಂತೇಳಿ ನಮ್ಮ ಗಿರೀಶ್ ಅವರು ಹೇಳಿದ್ರು. ಸೊ ಹಂಗಾಗಿ ಧೈರ್ಯ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಷ್ಟೇ. ಖಂಡಿತ ಸರ್. ಈಗ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದನ್ನ ಬಯಸಿದವರಿಗೆ ಖಂಡಿತವಾಗಿ ಒಳ್ಳೆಯದೇ ಆಗುತ್ತೆ. ಈಗ ನಿರ್ಮಾಣದ ಹೊಣೆಯನ್ನು ಬಹಳ ವರ್ಷಗಳಿಂದ ಹೊತ್ತಿಟ್ಕೊಂಡು ಬಂದ್ರಿ. ಈಗ ನೋಡಿದ್ರೆ ನಮ್ಮ ಆಡಿಯೋ ರೈಟ್ಸ್ ಮೂಲಕ ಹೊಸ ಸಿನಿಮಾದ ನಿರ್ಮಾಣದ ಹೊಣೆಯನ್ನು ಹೊರೋರ್ಗೂ ಕೂಡ ನೀವು ಒಂದು ಶಕ್ತಿಯನ್ನ ಕೊಟ್ಟಿದ್ದೀರಾ. ಸೊ ಎಲ್ಲರ ಪರವಾಗಿ ಎಲ್ಲ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ
ಚಿತ್ರರಂಗದ ಪರವಾಗಿ ವಿಭಿನ್ನವಾಗಿ ಯೋಚನೆ ಮಾಡಿದ್ದಕ್ಕಾಗಿ ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ.